A football of mass 400 gram moving with a velocity of 20 meter per second. What is the kinetic energy possessed by the object? ಏನೇನು ಕೊಟ್ಟಿದ್ದಾರೆ ಹುಡುಗರ? ಗಿವನ್ ಏನಂತ ಹೇಳಿದ್ರೆ ಮಾಸ್ ಎಸ್ 400 ಗ್ರಾಮ್. ಏನೇನು ಮಾಡಬೇಕಾಯ್ತು ಜೊತೆ? ಹೌದು, ಏನಕ್ಕೆ ಅಂತ ಹೇಳಿದ್ರೆ ಇದು ಗ್ರಾಮಲ್ಲಿದೆ, ನಾವು ಅದನ್ನು ಕೆ ಜಿ ಕನ್ವರ್ಟ್ ಮಾಡ್ಕೊಬೇಕು, ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು 400 ಇಂಟು 1000 ಅಲ್ವಾ? ತಪ್ಪು, ಡಿವೈಡೆಡ್ ಬೈ 1000 ಕೆ ಜಿ. ಸರಿನಾ? 20 ಯಾವತ್ತಿದ್ರೆ ನೀವು ಈ 10 ಆ ಥರ ಎಲ್ಲ ಬಂದಾಗ ಅದನ್ನೇ ಇಟ್ಕೊಳ್ಳಿ, ಕಟ್ಟೆಲ್ಲ ಮಾಡೋಕ್ಕೆ ಹೋಗಬೇಡಿ, ಸಿಂಪ್ಲಿಫೈ ಮಾಡೋಕ್ಕೆ ಹೋಗಬೇಡಿ. ಮತ್ತು ಮುಂದೆ ಇನ್ನೇನು ಕೊಟ್ಟಿದ್ದಾರೆ ಹುಡುಗರ? ವೆಲಾಸಿಟಿ. ಸೊ ವೆಲಾಸಿಟಿ ಇಸ್ ಈಕ್ವಲ್ ಟು 20 ಮೀಟರ್ ಪರ್ ಸೆಕೆಂಡ್. ಇವಾಗೇನು ನಿಮ್ಮ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಹಾಫ್ mv², ವಿಚ್ ಇಸ್ ಹಾಫ್ ಆಫ್ ಮಾಸಸ್, ತೂಕ ಎಷ್ಟಿದೆ? 4/10 kg. Velocity is 20 into 20 ಅಲ್ವಾ? So we have 20 in the denominator, 20 in the numerator. ಈ ಥರ ಕಟ್ ಮಾಡ್ಕೊಬೋದು. ನೋಡಿ ಎಷ್ಟು ಸುಲಭ ಆಯಿತು ಕ್ಯಾಲ್ಕುಲೇಷನ್ನು. 80 ಜೌಲ್. ಯೂನಿಟ್ ಬರೆಯೋದು ಮರಿಬೇಡಿ ಆಯಿತಾ? ಯೂನಿಟ್ ಮಿಸ್ ಮಾಡ್ತಾರೆ ನಮ್ಮ ಹುಡುಗರು, ತುಂಬ ಜನ ಮಿಸ್ ಮಾಡ್ತಾರೆ. ನೀವು ಹಂಗೆಲ್ಲ ಮಿಸ್ ಮಾಡ್ತು ಅಂತ ಹೇಳಿದ್ರೆ ನೀವೂ ಕೂಡ ಉತ್ತರ 80 ಸರಿಯೇ, ಬಟ್ ಏನು ಯೂನಿಟು ಅಂತ ಹೇಳಿಲ್ಲ ಅಂತ ಹೇಳಿದ್ರೆ ಅದು ಉತ್ತರ ತಪ್ಪಂತಾನೆ ಕನ್ಸಿಡರ್ ಮಾಡ್ತಾರೆ. ಅದು ರೂಲ್ ಇದೆ ಆ ಥರ. ಮಕ್ಕಳು ಯೂನಿಟ್ ಬರಲಿಲ್ಲ ಅಂತ ಹೇಳಿದ್ರೆ ಕಟ್ ಮಾಡಬೇಕು ಮಾರ್ಕ್ಸು ಅಂತ ಹೇಳಿ. ಕೊನೆಯದಾಗಿ ದ ಕೈನೆಟಿಕ್ ಎನರ್ಜಿ ಆಫ್ ದ ಆಬ್ಜೆಕ್ಟ್ ಈಸ್ ಈಕ್ವಲ್ ಟು 80 ಜೌಲ್ಸ್ ಅಂತ ಹೇಳಿ ಬರೀಬೇಕಾಗುತ್ತೆ.